ಭೂತದ ಬಾಯಲ್ಲಿ ಭಗವದ್ಗೀತೆ. ಇದು ಒಂದು ಕಾಲಕ್ಕೆ ತುಂಬಾ ಜನಜನಿತವಾದ ಒಂದು ನಾಣ್ಣುಡಿ. ಆಗಾಗ್ಗೆ ಆಗಾಗ್ಗೆ ಭೂತದ ಬಾಯಲ್ಲಿ ಬೈಬಲ್ಲು, ಭೂತದ ಬಾಯಲ್ಲಿ ಭಗವದ್ಗೀತೆ ಅಂತ ಆಡ್ಕೊಳ್ತಾ ಇದ್ರು ಸಾರ್ವಜನಿಕ ಚರ್ಚೆ ಸಂವಾದಗಳಲ್ಲಿ. ಇದೀಗ ಮೊನ್ನೆ ತಾನೇ ಮುಕ್ತಾಯಗೊಂಡ ವಿಧಾನಮಂಡಲ ಅಧಿವೇಶನದಲ್ಲಿ, ಅದು ವಿಧಾನಸಭೆಯಲ್ಲಿ KSCA ಕಾಲ್ ತುಳಿತಕ್ಕೆ ಸಂಬಂಧಪಟ್ಟ ಚರ್ಚೆ ನಡೆದಾಗ ಉಪಮುಖ್ಯಮಂತ್ರಿ DK ಶಿವಕುಮಾರ್ ತಮ್ಮ ಸ್ವಪಕ್ಷೀಯರನ್ನು ಮತ್ತು ವಿರೋಧ ಪಕ್ಷದ ಮುಂಚೂಣಿ ನಾಯಕರುಗಳೆಲ್ಲರನ್ನೂ ಕೂಡ ದಿಗ್ಭ್ರಮೆಗೊಳಿಸಿದ್ದು ಅವರ ಬಾಯಲ್ಲಿ ಬಂದ RSS ಸಂಘ ಗಾಯನದಿಂದ. ನಮಸ್ತೆ ಸದಾ ವತ್ಸಲೆ ಮಾತೃಭೂಮಿ ಅಧ್ಯಕ್ಷ ಹಿಂದೂ ಭೂಮಿ ಸುಗಂ ವರ್ಧಿತೋಹಂ. ಇದ್ದಕ್ಕಿದ್ದಂತೆ ಅದು ಇದು ಮಾತಾಡ್ತಾ ಪ್ರಾಸಂಗಿಕವಾಗಿ ನಾನು ಕೂಡ ಚಿಕ್ಕಂದಿನಲ್ಲಿ RSS ಶಾಖೆಗೆ ಹೋಗಿದ್ದೆ. ಅದು ವಿಠಲ್ ನಗರದಲ್ಲಿದ್ದ ಶಾಖೆ ಅಂತೆ. ಅಲ್ಲಿ ನನಗೂ ಗೊತ್ತಿದೆ ನಿಮ್ಮ ಪ್ರಾರ್ಥನಾ ಗೀತೆ ನಮಸ್ತೆ ಸದಾ ವತ್ಸಲೆ ಮಾತೃಭೂಮೆ ತ್ವಯಾ ಹಿಂದೂ ಭೂಮೆ ಸುಖಂ ವರ್ಧಿತೋಹಂ ಅಂತ 2 ಲೈನ್ ಹಾಡಿದ್ರು. ಅಷ್ಟೇ ಸಾಕಾಗಿತ್ತು ನೋಡಿ. ಸೆಕ್ಯುಲರ್ ವಾದಿಗಳಿಗೂ ಹಿಂದುತ್ವವಾದಿಗಳಿಗೂ ಇಬ್ಬರಿಗೂ ಕೂಡ ದಿಗ್ಭ್ರಮೆ ಆಗ್ಬಿಡ್ತು. ಇದೇನಿದು, ಇವ್ರ ಉದ್ದೇಶ ಏನು ಅಂತಂದ್ಬಿಟ್ಟು. ಅಲ್ಲಿ ಯಾರೂ ಕೂಡ ಯಾವ ಸಂದರ್ಭೋಚಿತವಾಗಿ ಇದರ ಉಲ್ಲೇಖ ಬಂತು ಅಂತ ಯಾರು ಯೋಚನೆ ಮಾಡಲೇ ಇಲ್ಲ. ಮೇಲಾಗಿ ಇವತ್ತು ಕಳೆದ 11 ವರ್ಷಗಳಿಂದ ವಿಶೇಷವಾಗಿ ದಿಲ್ಲಿ ದರ್ಬಾರ್ನಲ್ಲಿ ಮೋದಿ ಪ್ರತಿಷ್ಠಾಪನೆಗೊಂಡಾಗ್ಲಿಂದ ಈ ಸೆಕ್ಯುಲರ್ ಕಮ್ಯುನಲ್ ಧ್ರುವೀಕರಣದ ಅತಿರೇಕ ಯಾವ ಮಟ್ಟಕ್ಕೆ ಹೋಗಿದೆ ಅಂತಂದ್ರೆ, ಹಿಂದೂ ಅನ್ನೋ ಶಬ್ದ ಕೇಳಿದ್ರೇನೆ ಹಾವು ತುಳಿದವ್ರ ತರ ಆಡ್ತಾರೆ ಕಟ್ಟ ಸೆಕ್ಯುಲರ್ ವಾದಿಗಳು. ಅಕಸ್ಮಾತ್ ಆಗಿ ದಸರಾ ಮಹೋತ್ಸವದ ಉದ್ಘಾಟನೆಗೆ ಬಾನು ಮುಷ್ತಾಕ್ ಅವ್ರನ್ನ ಆಹ್ವಾನಿಸೋದಕ್ಕೆ ಇದ್ದಕ್ಕಿದ್ದಂತೆ ಹಿಂದುತ್ವವಾದಿಗಳು ಕೆಲವರು ಅಪಸ್ವರ ಎತ್ತಾ ಇದ್ದಾರೆ. ಅವ್ರಿಗೆ ಚಾಮುಂಡೇಶ್ವರಿಯಲ್ಲಿ ನಂಬಿಕೆ ಇದೆಯಾ, ಹಿಂದೂ ದೇವರನ್ನ ಅವ್ರು ಗೌರವಿಸ್ತಿದಾರಾ ಇತ್ಯಾದಿ ಪ್ರಶ್ನೆಗಳು. ಇವೆರಡೂ ಅತಿರೇಕಗಳ ಮಧ್ಯೆ DK ಶಿವಕುಮಾರ್ ಹಾಡಿದ ಆ 2 ಸಾಲುಗಳು, ಆ ಶ್ಲೋಕದ 2 ಸಾಲುಗಳು ಎಷ್ಟರ ಮಟ್ಟಿಗೆ ರಾಜಕೀಯ ಸಂಚಲನವನ್ನು ಮೂಡಿಸಿವೆ ಅಂತಂದ್ರೆ, ಅವರದೇ ಪಕ್ಷದ ಮಂತ್ರಿ DK ಶಿವಕುಮಾರ್ಗಿಂತ ಬಹುಶಃ ಒಂದು ತಲೆಮಾರಿನಷ್ಟು ಕೆರಿಯರ್ ಆಗಿರೋ ಅವರ ಸಚಿವ ಸಹೋದ್ಯೋಗಿ ಪ್ರಿಯಾಂಕ್ ಖರ್ಗೆ ಇದ್ದಕ್ಕಿದ್ದು ಯಾವ ಮಟ್ಟಕ್ಕೆ ವಿಷ ಕಾರಿದ್ದಾರೆ ಅಂತಂದ್ರೆ, RSS ನಮ್ಮ ಪರಮ ಶತ್ರು, ಅದ್ರ ಹೆಸರು ಹೇಳಿದ್ರೆ ಸಾಕು ಒಂದು ವಿಷಗಾಳಿ ಬೀಸುತ್ತೆ. ಆ ಗಾಳಿ ಕೂಡ ತಾಕದ ಹಾಗೆ ನಾವು ಕಾಂಗ್ರೆಸ್ಗರೆಲ್ಲ ಎಚ್ಚರಿಕೆಯಿಂದ ಜೋಪಾನವಾಗಿ ಕಾಪಾಡ್ಕೊಳ್ಬೇಕು ಅಂತ ಅಂದ್ಬಿಟ್ಟು ಈ ಪ್ರಿಯಾಂಕ್ ಖರ್ಗೆ ಅನ್ನೋ ಹೊಸ ತಲೆಮಾರಿನ ರಾಜಕಾರಣಿ, ಅದು ಒಂದು ದಲಿತ ಸಮುದಾಯದಿಂದ ಬಂದವರು, ತಮ್ಮ ತಂದೆ ತಮ್ಮ ಚಿಕ್ಕಂದಿನಲ್ಲಿ ಅನುಭವಿಸಿರಬಹುದಾದ ಕಷ್ಟ ಕಾರ್ಪಣ್ಯಗಳ ಯಾವುದರ ಅನುಭವ ಅಥವಾ ಮಾಹಿತಿ ಕೂಡ ಇಲ್ಲದಂತೆ ಮಾತಾಡಿದ್ದಾರೆ ಈ ಪ್ರಿಯಾಂಕ್ ಖರ್ಗೆ. ಇದೊಂದು ಹೊಸ ತಲೆಮಾರಿನ ರಾಜಕೀಯ ಅಸ್ಪೃಶ್ಯತೆ. RSS ನವ್ರನ್ನ ಮಾತಾಡ್ಸಿದ್ರೆ ಮೈಲ್ಗೆ ಆಗ್ಬಿಡುತ್ತೆ ಅನ್ನೋ ಸೆಕ್ಯುಲರಿಸಂನ ವಿರೂಪ ದರ್ಶನ, ಸೆಕ್ಯುಲರಿಸಂನ ವಿರಾಟ್ ರೂಪ ದರ್ಶನ ಈ ಪ್ರಿಯಾಂಕ್ ಖರ್ಗೆ ಅವ್ರದ್ದು. ಅದೇ ರೀತಿ ಕಾಂಗ್ರೆಸ್ನ ಹಿರಿಯ ನಾಯಕ BK ಹರಿಪ್ರಸಾದ್ 2023 ಅಸೆಂಬ್ಲಿ ಚುನಾವಣೆ ನಂತರ ಸ್ವತಃ ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರಿಗಿಂತ ತಮಗಾದ ಆ ಮುಜುಗರ ಅಂದ್ರೆ, ಹಿಂದಿನ ಅವಧಿಯಲ್ಲಿ BJP ಆಳ್ವಿಕೆ ಅವಧಿಯಲ್ಲಿ ವಿಧಾನ ಪರಿಷತ್ನಲ್ಲಿ ವಿರೋಧ ಪಕ್ಷದ ನಾಯಕನಾಗಿದ್ದ ನನ್ನನ್ನ ಯಾಕಶ್ಚಿತ್ ಒಬ್ಬ ಮಂತ್ರಿಯನ್ನಾಗೂ ಮಾಡ್ಲಿಲ್ವಲ್ಲ ಅನ್ನೋ ವಿಪರೀತದ ಅವಮಾನ ಆಕ್ರೋಶವನ್ನು ಅನುಭವಿಸಿದ್ದ BK ಹರಿಪ್ರಸಾದ್ ಇದೀಗ DK ಶಿವಕುಮಾರ್ ಅವ್ರ ಬಗ್ಗೆ ಮಾತಾಡ್ತಾ ಹಲವಾರು ಮೂದಲಿಕೆ ವ್ಯಾಖ್ಯಾನಗಳನ್ನು ಮಾಡಿದ್ದಾರೆ. DK ಶಿವಕುಮಾರ್ ಅಂತಂದ್ರೆ ಅವರು ಹಲವಾರು ರೂಪ. ಅವರೊಬ್ಬ ವ್ಯಾಪಾರಿ, ಅವರೊಬ್ಬ ರಿಯಲ್ ಎಸ್ಟೇಟ್ ಉದ್ಯಮಿ, ಅವರೊಬ್ಬ ಶಿಕ್ಷಣ ಸಂಸ್ಥೆಗಳ ಮಾಲೀಕ, ಅವರೊಬ್ಬ ರಾಜಕಾರಣಿ, ಅವರು ಬೇಕಾದ್ರೆ ರಾಜ್ಯದ ಉಪಮುಖ್ಯಮಂತ್ರಿಯಾಗಿ RSS ನ ಪ್ರಾರ್ಥನೆ ಹೇಳಿದ್ರೆ ಪರವಾಗಿಲ್ಲ. ಆದ್ರೆ ಕಾಂಗ್ರೆಸ್ ಅಧ್ಯಕ್ಷರಾಗಿ ಅವ್ರು ಹೇಳಿದ್ದು ನಮ್ಮ ಸಿದ್ಧಾಂತಕ್ಕೆ ಮಾಡಿದ ಘೋರ ಅಪಚಾರ. ಅವರು ಅದಕ್ಕೋಸ್ಕರ ಪಕ್ಷದ ಕಾರ್ಯಕರ್ತರಿಗೆ ಕ್ಷಮೆ ಕೇಳಬೇಕು ಅಂತಂದ್ಬಿಟ್ಟು ಅವ್ರು ಹೇಳ್ತಾರೆ. ಇಲ್ಲಿ ಈ ಸೈದ್ಧಾಂತಿಕ ಸಂಕೋಲೆಗಳಲ್ಲಿ ಸಿಕ್ಕಾಕೊಂಡಿರೋ ಪಜೀತಿ ಇಂಥದ್ದೇ. ಅದು ಕಟ್ಟರ್ ಹಿಂದುತ್ವವಾದಿಗಳಾಗ್ಲಿ ಅಥವಾ ಈ ಅತಿರೇಕದ ಸೆಕ್ಯುಲರ್ ವಾದಿಗಳಾಗ್ಲಿ ಇಬ್ರು ಅನುಭವಿಸ್ತಾ ಇರೋ ಈ ಧರ್ಮ ಸಂಕಟ ಇದು. ಒಂದು ಕಾಲದಲ್ಲಿ ಇಂದಿರಾ ಗಾಂಧಿ, ನೆಹರು, ರಾಜೀವ್ ಗಾಂಧಿ ಇವರೆಲ್ಲ ತಮ್ಮ ಭಾಷಣ ಮುಗಿಸಿದಾಗ ಜೈ ಹಿಂದ್ ಅನ್ನೋ ಘೋಷಣೆ ಮಾಡ್ತಾ ಇದ್ರು. ನರೇಂದ್ರ ಮೋದಿ ಅವ್ರು ಬಂದಾದ್ಮೇಲೆ ಬೋಲೋ ಭಾರತ್ ಮಾತಾ ಕಿ ಜೈ ಅಂತ ಹೇಳ್ತಾರೆ. ಈ ಬೋಲೋ ಭಾರತ್ ಮಾತಾ ಕಿ ಜೈ ಆಗ್ಲಿ, ಜೈ ಹಿಂದ್ ಅನ್ನೋ ಘೋಷಣೆ ಆಗ್ಲಿ, ಇವೆಲ್ಲವೂ ಕೂಡ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಸ್ವತಃ ಕಾಂಗ್ರೆಸ್ಸಿಗರೇ ಚಾಲ್ತಿಗೆ ತಂದ ಘೋಷಣೆಗಳು. ಅಲ್ಲೂ ಕೂಡ ಇವತ್ತು ಪೋಲರೈಸೇಷನ್ ಆಗೋಗ್ಬಿಟ್ಟಿದೆ. ಬೋಲೋ ಭಾರತ್ ಮಾತಾ ಕಿ ಜೈ ಅಂದ್ರೆ ಅದು RSS ಘೋಷಣೆ, ಜೈ ಹಿಂದ್ ಅಂದ್ರೆ ಅದು ಕಾಂಗ್ರೆಸ್ ಘೋಷಣೆ.
ಜೈ ಹಿಂದ್ ಅನ್ನೋ ಶಬ್ದವನ್ನ ಚಾಲ್ತಿಗೆ ತಂದಿದ್ದು ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರ NIA ಅವರೊಂದು ಸೇನೆಯನ್ನು ಕಟ್ಟಿದ್ರಲ್ಲ, ಸಿಂಗಪೂರ್ನಲ್ಲಿ ಭಾರತೀಯ ಹೋರಾಟಗಾರರ ಒಂದು ಸೇನೆಯನ್ನೇ ಕಟ್ಟಿದ್ರು. ಆಜಾದ್ ಹಿಂದ್ ಫೌಜ್, ಆಜಾದ್ ಹಿಂದ್ ಫೌಜ್ ನಲ್ಲಿ ಚಾಲ್ತಿಗೆ ಬಂದ ಜೈ ಹಿಂದ್ ಘೋಷಣೆ, ಇವೆಲ್ಲವೂ ಕೂಡ ಭಾರತ ಮಾತೆಗೆ ಜೈಕಾರ ಹಾಕೋ ಅರ್ಥ ಬರುವ ಘೋಷಣೆಗಳೇ. ಅವಕ್ಕೂ ಕೂಡ ಇವತ್ತು ಈ ರಾಜಕೀಯ ಮಡಿವಂತಿಕೆ, ಸೆಕ್ಯುಲರ್ ಕಮ್ಯುನಲ್ ಧ್ರುವೀಕರಣದ ಮಡಿವಂತಿಕೆ ತಗಲ್ಕೊಂಡ್ಬಿಟ್ಟಿದೆ ಅಂತ ಕಾಣುತ್ತೆ. ಮುಟ್ಟಿದ್ರೆ ಎಲ್ಲಿ ಮೈಲಿಗೆ ಆಗ್ಬಿಡುತ್ತ ಅನ್ನೋ ಒಂದು ಅತಿರೇಕ. ಈ ಭಾವಾತಿರೇಕಗಳ ನಡುವೆ ನರೇಂದ್ರ ಮೋದಿ 2014ರಲ್ಲಿ ರಂಗ ಪ್ರವೇಶ ಮಾಡಿದಾಗ, ಭಾರತೀಯ ಜನತಾ ಪಕ್ಷದ ಪ್ರಧಾನಮಂತ್ರಿ ಅಭ್ಯರ್ಥಿಯಾಗಿ ರಂಗ ಪ್ರವೇಶ ಮಾಡಿದಾಗ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅನ್ನೋ ಘೋಷಣೆಯನ್ನು ತಂದ್ಬಿಟ್ರು. ಅಲ್ಲಿ ಹಿಂದುತ್ವವಾದವೂ ಇರಲಿಲ್ಲ, ಈ ಅತಿರೇಕದ ಸೆಕ್ಯುಲರ್ ವಾದವೂ ಇರಲಿಲ್ಲ. ಅಲ್ಲೇನಿದ್ರು ಕೂಡ ಮಹಾತ್ಮ ಗಾಂಧೀಜಿ ಅವರ ಸರ್ವೋದಯ ಸಿದ್ಧಾಂತ ಇತ್ತು. ಅದೇ ರೀತಿ ಅವರದೇ ಪೂರ್ವಾಶ್ರಮವಾದ, ರಾಜಕೀಯ ಪೂರ್ವಾಶ್ರಮದ ಜನಸಂಘದ ನಾಯಕ ದೀನ್ ದಯಾಳ್ ಉಪಾಧ್ಯಾಯ ಅವರ ಅಂತ್ಯೋದಯ ತತ್ವ ಇತ್ತು. ಈ ಸರ್ವೋದಯ ಸಿದ್ಧಾಂತ ಮತ್ತು ಅಂತ್ಯೋದಯ ತತ್ವ, ಇನ್ಕ್ಲೂಸಿವ್ ಡೆವಲಪ್ಮೆಂಟ್ ಮತ್ತು ಲಾಸ್ಟ್ ಮೈಲ್ ಡೆಲಿವರಿ. ಮೋದಿಯವರು ಮಾತಾಡಿದಾಗಲೂ ಕೂಡ ಬಹುಶಃ ಅನೇಕ ಕಟ್ಟರ್ಪಂಥೀಯ ಹಿಂದುತ್ವವಾದಿಗಳಿಗೆ ಆಶ್ಚರ್ಯ ಆಗಿರ್ಬೋದು, ಇದೇನಿದು ಮೋದಿ ಹಿಂದುತ್ವದ ವಿಚಾರಣೆ ಎತ್ತಾ ಇಲ್ಲ, ರಾಮ ಮಂದಿರ ಕಟ್ಟೋದ್ರ ಬದಲು ಟಾಯ್ಲೆಟ್ ಕಟ್ಟಿಸ್ತಾರೆ ಅಂತ ಹೇಳ್ತಿದ್ದಾರೆ ಅಂತ ಅವರು ಕೂಡ ವಿಚಲಿತರಾಗಿರ್ಬೋದು. ಈ ಕಾಂಗ್ರೆಸ್ಸಿಗರು ಇವತ್ತು DK ಶಿವಕುಮಾರ್ರಿಂದ ಕ್ಷಮೆಯಾಚನೆ ಬಯಸೋ ಕಾಂಗ್ರೆಸ್ಸಿಗರಾಗ್ಲಿ, ಅಥವಾ RSS ಪ್ರಾರ್ಥನೆಯನ್ನ ಒಂದು ಸಾಂದರ್ಭಿಕವಾಗಿ ಉಲ್ಲೇಖಿಸಿದ್ದಕ್ಕೋಸ್ಕರ ಅದೊಂದು ವಿಷಗಾಳಿ ಅಂತ ಹಂಗಸೋ ಹೀಯಾಳಿಸೋ ಪ್ರಿಯಾಂಕಾ ಖರ್ಗೆ ಅವರಾಗ್ಲಿ, ಅವ್ರು ಅರ್ಥ ಮಾಡ್ಕೋಬೇಕು, ಭಾರತದ ಪ್ರಜಾಪ್ರಭುತ್ವ ಅದೊಂದು ವಿಕಾಸಶೀಲ ಪ್ರಜಾಪ್ರಭುತ್ವ. ಯಾರೂ ಯಾವುದೇ ಸಿದ್ಧಾಂತಕ್ಕೆ ಪರ್ಮನೆಂಟ್ ಆಗಿ ಅಂಟುಕೊಳ್ಳೋದು ಬಹಳ ಕಷ್ಟ. ಒಂದು ವಿಕಾಸಶೀಲ ವ್ಯಕ್ತಿತ್ವ, ವಿಕಾಸಶೀಲ ರಾಷ್ಟ್ರೀಯತೆ, ಇವೆಲ್ಲವೂ ಕೂಡ ನಿರಂತರ ಬದಲಾವಣೆಗೆ ಹೊಂದ್ಕೊಳ್ಳೇಬೇಕಾಗುತ್ತೆ. 1991ರವರೆಗೆ ಇಡೀ ಭಾರತ ದೇಶವೇ ಸಮಾಜವಾದಿ ಆರ್ಥಿಕ ವ್ಯವಸ್ಥೆಗೆ ಬದ್ಧವಾಗಿತ್ತು. ಅಂದ್ರೆ ಪ್ರಜಾಸತ್ತಾತ್ಮಕ ಸಮಾಜವಾದ, ಡೆಮೊಕ್ರೆಟಿಕ್ ಸೋಷಿಯಲಿಸಂ ಅನ್ನೋ ತತ್ವವನ್ನ ಜವಾಹರ್ಲಾಲ್ ನೆಹರು ಕಾಲದಿಂದ ರಾಜೀವ್ ಗಾಂಧಿ ಅವರ ಅಂತಿಮ ದಿನಗಳವರೆಗೂ ಸಾಗಿ ಬಂದಿತ್ತು. ಅದೆಲ್ಲವೂ ಏಕಾಏಕಿ 1991 ಜುಲೈ 24ಕ್ಕೆ ಆವತ್ತು PV ನರಸಿಂಹರಾವ್ ನೇತೃತ್ವದ ಕಾಂಗ್ರೆಸ್ ಮೈತ್ರಿ ಸರ್ಕಾರದ ಆರ್ಥಿಕ ಸಚಿವರಾಗಿದ್ದ ಡಾಕ್ಟರ್ ಮನಮೋಹನ್ ಸಿಂಗ್ ಭಾರತದ ಆಲೋಚನಾ ಕ್ರಮವನ್ನೇ ಬದಲಿಸ್ಬಿಟ್ರು. ಅವರು ಅವತ್ತು ಜಾರಿಗೊಳಿಸಿದ ಜಾಗತೀಕರಣ ಆಧಾರಿತ ಆರ್ಥಿಕ ನೀತಿಯಿಂದಾಗಿ, ಅಂದ್ರೆ ನಾಲೆಡ್ಜ್ ಎಕಾನಮಿ, ಟೆಕ್ನಾಲಜಿ ಎನೇಬಲ್ಡ್ ಎಕಾನಮಿ, ತಂತ್ರಜ್ಞಾನಾಧಾರಿತ ಆರ್ಥಿಕ ವ್ಯವಸ್ಥೆ, ಜ್ಞಾನಾಧಾರಿತ ಆರ್ಥಿಕ ವ್ಯವಸ್ಥೆಯಿಂದಾಗಿ ಮೊದಲಿನ ಸಮಾಜವಾದಿ ಸಿದ್ಧಾಂತ ಶಿಥಿಲಗೊಳ್ತಾ ಬಂತು. ಯಾವುದೇ ಮೊದಲ ಬಾರಿಗೆ ನಾವು ಖಾಸಗಿ ಉದ್ಯಮದಾರರನ್ನ ಅವರು ಬಂಡವಾಳಶಾಹಿಗಳು, ಸಮಾಜ ವಿರೋಧಿಗಳು ಅಂತ ನೋಡೋ ದೃಷ್ಟಿಕೋನ ಬದಲಾಯಿತು. ಅದರ ಬದಲು ಮೊದಲು ಸಾರ್ವಜನಿಕ ಉದ್ಯಮಗಳ ಮೇಲುಗೈ ಇತ್ತು. ಸಾರ್ವಜನಿಕ ಉದ್ಯಮಗಳ ಸಾರ್ವಭೌಮತ್ವವೇ ಭಾರತದ ಆರ್ಥಿಕ ವ್ಯವಸ್ಥೆಯ ಸಂಕೇತ ಅನ್ಕೊಂಡಿದ್ವಿ. ಹಾಗಾಗಿಲ್ಲ. ಬರ್ತಾ 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 ಖಾಸಗಿ ಸರ್ಕಾರಿ ಸಹಭಾಗಿತ್ವ, ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಅನ್ನೋ ಒಂದು ಹೊಸ ಆಲೋಚನಾ ಕ್ರಮ ಪ್ರತ್ಯಕ್ಷವಾಗಿ ಅನುಷ್ಠಾನಗೊಳ್ಳಿಕ್ಕೆ ಶುರುವಾಯಿತು. ಇವತ್ತಿನ ಕಾಂಗ್ರೆಸ್ಸಿಗರು ಮರೆತೇ ಬಿಟ್ಟಿದ್ದಾರೆ. ಈ ರೀತಿ ಸೈದ್ಧಾಂತಿಕ ಸಂಕೋಲೆಗಳಲ್ಲಿ ಸಿಕ್ಕಾಕೊಂಡಿರೋರು ಪರಸ್ಪರ ಪೂರ್ವಾಗ್ರಹ ಪೀಡಿತರಾಗಿ ಪರಸ್ಪರರನ್ನ ನಿಂದಿಸೋದು, ಮೂದಲಿಸೋದು, ಹೀಯಾಳಿಸೋದು ಅದು ಸರಿಯಲ್ಲ. ಕರ್ನಾಟಕದ ಭಾರತೀಯ ಜನತಾ ಪಕ್ಷದ ನಾಯಕರು ಕೂಡ ಈ DK ಶಿವಕುಮಾರ್ ಬಾಯಲ್ಲಿ ಸಂಘದ ಗಾಯನ ಬಂದ ತಕ್ಷಣವೇ ಅವ್ರಾಗ್ಲೇ BJP ಸೇರಲಿಕ್ಕೆ ತಯಾರಾಗಿದ್ದಾರೆ ಅಂತ ಅನ್ಕೊಳ್ಳೇ ಕೂಡ್ದು. ಹೇಳಿ ಕೇಳಿ DK ಶಿವಕುಮಾರ್ ಬಹಳ ಚಾಣಾಕ್ಷ ರಾಜಕಾರಣಿ, ಆದ್ರೆ ದೇವರು, ಧರ್ಮ ಇತ್ಯಾದಿ ವಿಚಾರಗಳಲ್ಲಿ ಬೇರೆಯವ್ರ ತರ ಆಷಾಢಭೂತಿತನ ಅವರಲ್ಲಿಲ್ಲ. ಎಲ್ಲ ಮುಕ್ತವಾಗಿ ಅವ್ರು ಖುಲ್ಲ ಅವರೊಂದು ಮಠದ ಭಕ್ತರಾಗಿದ್ದಾರೆ. ತುಮಕೂರು ಜಿಲ್ಲೆ ತಿಪ್ಟೂರ್ ತಾಲೂಕಿನ ನೊಣವಿನಕೆರೆ ಕಾಡಸಿದ್ದೇಶ್ವರ ಮಠದ ಪರಮ ಭಕ್ತರು. ಅಲ್ಲಿರೋ ಅಜ್ಜಯ್ಯ, ಅಲ್ಲಿರೋ ಸ್ವಾಮೀಜಿಯರನ್ನು ಇವರು ಅಜ್ಜಯ್ಯ ಅಂತ ಆರಾಧಿಸ್ತಾರೆ. ತಮಗೆ ಪ್ರತಿ ಸಾರಿ ಒಂದು ಸವಾಲು ಎದುರಾದಾಗ್ಲೆಲ್ಲ ಆ ಮಠಕ್ಕೆ ಹೋಗ್ಬಿಟ್ಟು ಅಜ್ಜಯ್ಯನವರು ಸಲಹೆ ಪಡ್ಕೊಂಡು ಬರ್ತಾರೆ. ಅವ್ರಿಗೊಂದು ವಾಕ್ಸಿದ್ಧಿ ಇದೆ ಅಂತೆ. ಅಲ್ಲಿರೋ ಕರಿ ಋಷಭ ಸ್ವಾಮಿಗಳು ಅವರ ವಾಕ್ಸಿದ್ಧಿಗೋಸ್ಕರ ಇವ್ರಿಗೆ ನಂಬಿಕೆ ಬಂದಿದೆ. ಅದಷ್ಟೇ ಅಲ್ಲ, ದೇಶದ ಬಹುತೇಕ ಧಾರ್ಮಿಕ ಕ್ಷೇತ್ರಗಳಲ್ಲೂ ಕೂಡ ಆಗಾಗ್ಗೆ ಕುಟುಂಬ ಸಮೇತ ಭೇಟಿ ಕೊಟ್ಟು ಪೂಜೆ ಮಾಡ್ತಾ ಇರ್ತಾರೆ DK ಶಿವಕುಮಾರ್. ಪ್ರಯಾಗ್ರಾಜ್ನಲ್ಲಿ ಕುಂಭಮೇಳ ನಡೆದಾಗ ಅವರ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರು ಮತ್ತು ಸರ್ವೋಚ್ಚ ನಾಯಕರೆಲ್ಲ ಅದ್ರ ಬಗ್ಗೆ ಮೊದಲಿಗೆ ಮಾತಾಡಿದ್ರು. DK ಶಿವಕುಮಾರ್ ಅದು ಯಾವುದನ್ನು ಕಿವಿಗೆ ಹಾಕೊಳ್ಳೇ ಇಲ್ಲ. ತಮ್ಮ ಪತ್ನಿ ಸಮೇತರಾಗಿ, ತಮ್ಮ ಕುಟುಂಬ ಸಮೇತರಾಗಿ ಪ್ರಯಾಗ್ರಾಜ್ಗೆ ಹೋಗ್ಬಿಟ್ಟು ಅಲ್ಲಿನ ಉತ್ತರ ಪ್ರದೇಶ ಸರ್ಕಾರದ
ಅಧಿಕೃತ ಆತಿಥ್ಯವನ್ನು ಕೂಡ ಪಡ್ಕೊಂಡ್ರು, ಸರ್ಕಾರಿ ಆತಿಥ್ಯವನ್ನು ಪಡ್ಕೊಂಡ್ರು. ತ್ರಿವೇಣಿ ಸಂಗಮದಲ್ಲಿ ಮುಳುಗೆದ್ದು ಬಿಟ್ಟು ಪವಿತ್ರ ಸ್ನಾನವನ್ನು ಮಾಡ್ಕೊಂಡು ಬಂದ್ರು. ಅದಷ್ಟೇ ಅಲ್ಲ, ವಾರಣಾಸಿಯಲ್ಲಿ ಗಂಗಾ ಆರತಿಯನ್ನು ನೋಡ್ ಬಂದ ಡಿ.ಕೆ. ಶಿವಕುಮಾರ್ ಬೆಂಗಳೂರಿನ ಸ್ಯಾಂಕಿ ಕೆರೆಯಲ್ಲಿ ಕಾವೇರಿ ಆರತಿಯನ್ನು ನೆರವೇರಿಸಿದ್ರು. ಸುಮಾರು 3.5 ಗಂಟೆಗಳ ಕಾಲ ನಡೆದ ಆ ಸಮಾರಂಭದಲ್ಲಿ ಕೇವಲ ಡಿ.ಕೆ. ಶಿವಕುಮಾರ್ ಅವರ ಗುಣಗಾನ ಕೇಳಬಂತೆ ಹೊರತು ಅಪ್ಪಿತಪ್ಪಿನ ಯಾರ ಬಾಯಲ್ಲೂ ಕೂಡ ಆ ಸಮಾರಂಭದ ಸಂಘಟಕರಲ್ಲಾಗಲಿ ಕಾರ್ಯಕ್ರಮ ನಿರೂಪಕರಲ್ಲಾಗಲಿ ಇದು ಸಿದ್ದರಾಮಯ್ಯ ಅನ್ನೋ ಹೆಸರೇ ಬರಲಿಲ್ಲ, ಇದು ಸಿದ್ದರಾಮಯ್ಯ ಸರ್ಕಾರದ ಕಾರ್ಯಕ್ರಮ ಅಂತ ಹೆಸರೇ ಬರಲಿಲ್ಲ. ಅದೆಲ್ಲವೂ ಕೂಡ ಡಿ.ಕೆ. ಶಿವಕುಮಾರ್ ಅವರ ಪ್ರಚಂಡ ದೈವಭಕ್ತಿ ಪ್ರದರ್ಶನದ ಒಂದು ದೊಡ್ಡ ಸಮಾರಂಭವಾಗಿತ್ತು. ಅಲ್ಲಿ ನೆರವೇರಿದ ಸಹಸ್ರಾರು ಸಂಖ್ಯೆಯಲ್ಲಿ ನೆರವೇರಿದ್ದ ಜನರೆಲ್ಲ ಈ ಮಲ್ಲೇಶ್ವರದ ವಿದ್ಯಾವಂತ ಮಧ್ಯಮ ವರ್ಗದ ಬಹುಪಾಲು ಬಿಜೆಪಿ ಬೆಂಬಲಿಗರೇ ಆಗಿದ್ರು. ಸೊ ಹೀಗೆ ಆಗಾಗ್ಗೆ ತಮ್ಮ ವಿಚಿತ್ರವಾದ ಹೇಳಿಕೆಗಳು ನಡವಳಿಕೆಗಳ ಮೂಲಕ ಡಿ.ಕೆ. ಶಿವಕುಮಾರ್ ಎಲ್ಲಿ ಬಿಜೆಪಿಯ ಅಜೆಂಡಾವನ್ನೇ ಹೈಜಾಕ್ ಮಾಡ್ಬಿಡ್ತಾರೆ ಅನ್ನೋ ಅಪಾಯಕ್ಕಾಗಿರುತ್ತೆ. ಹಾಗಾಗಲ್ಲ. ಯಾವ ರೀತಿ 1970ರ ದಶಕದಲ್ಲಿ ದೇವರಾಜ ಅರಸರು ಉಳುವವನೇ ಒಡೆಯ ಅಂತಂದಾಗ ಅಥವಾ ಸಾಮಾಜಿಕ ನ್ಯಾಯದ ಮಾತುಗಳನ್ನ ಆಡಿದಾಗ ಆವತ್ತಿನ ಸಮಾಜವಾದಿ ಪಕ್ಷದ ಅಜೆಂಡಾವನ್ನೇ ಹೈಜಾಕ್ ಮಾಡ್ಬಿಟ್ರು ಅಥವಾ ಕಮ್ಯುನಿಸ್ಟ್ ಪಾರ್ಟಿಗಳ ಅಜೆಂಡಾವನ್ನೇ ಹೈಜಾಕ್ ಮಾಡ್ಬಿಟ್ರು ಅನ್ನೋ ಮಾತುಗಳು ಕೇಳಿ ಬರ್ತಾ ಇತ್ತು. ಇವತ್ತು ಅಷ್ಟನೇ ಈ ಕಟ್ಟಾ ಕಾಂಗ್ರೆಸ್ಸಿಗರಾಗಿರೋ ಡಿ.ಕೆ. ಶಿವಕುಮಾರ್ ಬರ್ತಾ ಬರ್ತಾ ತಮಗೆ ದಕ್ಕಬೇಕಿದ್ದ ಮುಖ್ಯಮಂತ್ರಿ ಪದವಿ ಸಿಗ್ಲಿಲ್ವೋ ಆಗ ಶುರು ಮಾಡಿದ್ರು ನೋಡಿ, ಭಕ್ತನಿದ್ದಲ್ಲಿ ಭಗವಂತ, ಭಕ್ತಿ ಇದ್ದಲ್ಲಿ ಭಗವಂತ, ಪರಿಶ್ರಮ ಇದ್ದಲ್ಲಿ ಪ್ರತಿಫಲ ಅಂತ ಅವತ್ತು ಹೇಳ್ತಾ ಇದ್ರು. ಬರ್ತಾ ಬರ್ತಾ ಪರಿಶ್ರಮ ಫೇಲ್ ಆಗ್ಬೋದು, ಪ್ರಾರ್ಥನೆ ಫೇಲ್ ಆಗಲ್ಲ ಅನ್ನೋ ಸ್ಥಿತಿಗೆ ಬಂದಿದ್ದಾರೆ. ಈ ರಾಜಕೀಯ ಪ್ರಹಸನದ ನಡುವೆ ಈ ಸೆಕ್ಯುಲರ್ ಸಿದ್ಧಾಂತವಾಗ್ಲಿ ಅಥವಾ ಹಿಂದುತ್ವ ಅನ್ನೋ ಒಂದು ವಿಚಾರಧಾರೆ ಆಗ್ಲಿ ಅವು ಯಾವುದು ಕೂಡ ಅವಕ್ಕೆ ಮಡಿ ಮೈಲ್ಗೆಯನ್ನ ಅಂಟಿಸ್ಲೇಬಾರದು. ನಮ್ಮ ರಾಜಕೀಯ ಉದ್ದೇಶಗಳಿಗೋಸ್ಕರ ಆ ಮಡಿವಂತಿಕೆಯನ್ನು ಬಿಡಬೇಕು. ಆ ಸೈದ್ಧಾಂತಿಕ ಸಂಕೋಲೆಗಳನ್ನ ಕಳಚ್ಕೊಂಡ್ಬಿಟ್ಟು ಬದಲಾಗುತ್ತಿರುವ ಸುತ್ತಲಿನ ಜಗತ್ತು, ಇವತ್ತಿನ ತಂತ್ರಜ್ಞಾನಾಧಾರಿತ ಆರ್ಥಿಕ ವ್ಯವಸ್ಥೆ, ಜ್ಞಾನಾಧಾರಿತ ಒಂದು ಜಾಗತೀಕರಣದ ಆರ್ಥಿಕ ವ್ಯವಸ್ಥೆಯಲ್ಲಿ ನಾವಿರುವಾಗ, ಡಿಜಿಟಲ್ ತಂತ್ರಜ್ಞಾನ ಯುಗದಲ್ಲಿರುವಾಗ ಈ ಸೈದ್ಧಾಂತಿಕ ಮಡಿವಂತಿಕೆಯನ್ನು ಬಿಟ್ಟು ಹೊರಗೆ ಬರಬೇಕು ಅಂತ ಎರಡೂ ಪಕ್ಷದವ್ರಿಗೂ ಅರಿಕೆ ಮಾಡ್ಕೊಳ್ತಾ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದಾನೆ. ನಮಸ್ಕಾರ.